ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರ ಬಜೆಟ್ ಅನುಷ್ಠಾನ. ಬೆಂಗಳೂರಿನ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ವಿವಿಧ ರಾಜ್ಯಗಳ ಪ್ರಮುಖ ಪದಾಧಿಕಾರಿಗಳು ಭಾಗಿ. ಸಾವಯವ ವೈಜ್ಞಾನಿಕ ಮಾದರಿಯ ಸಮಗ್ರ ಕೃಷಿಯಿಂದ ರೈತರ ಆದಾಯದಲ್ಲಿ ಹೆಚ್ಚಳ ಸಾಧ್ಯ. ಸಚಿವ ಬಿಸಿ ಪಾಟೀಲ್. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಪ್ರಶಸ್ತಿಗಾಗಿ ಹಾಲಿ ಚಾಂಪಿಯನ್ ನೊವಾಕ್ ಜೋಕೋವಿಚ್ ರಷ್ಯಾದ ಡೇನಿಯಲ್ ಮೆಡ್ವೆಡೇವ್ ಹಣಾಹಣಿ. ವಾರ್ತೆಗಳ ವಿವರ. ಕೇಂದ್ರದ 2021-22 ಸಾಲಿನ ಬಜೆಟ್ ಅನುಷ್ಠಾನ ಕುರಿತಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿಂದು ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಂಗಳೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಹಿರಿಯ ಉದ್ಯಮಿಗಳಾದ ಅಜಿಂ ಪ್ರೇಮ್ಜಿ, ಮೋಹನ್ ದಾಸ್ ಪೈ, ಡಾಕ್ಟರ್ ದೇವಿ ಶೆಟ್ಟಿ, ರವಿ ರಾಘವನ್ ಮತ್ತಿತರರು ಪಾಲ್ಗೊಂಡಿದ್ದಾರೆ. ವಿವಿಧ ಉದ್ಯಮಿಗಳು ಬಜೆಟ್ ಅನುಷ್ಠಾನ ವಿಧಾನ, ಔದ್ಯಮಿಕ ವಲಯದ ಸಮಸ್ಯೆ ಕುರಿತು ಸಭೆಯಲ್ಲಿ ಬೆಳಕು ಚೆಲ್ಲಿದರು. You are requested to maintain time, and I also request you to kindly keep your mobiles on mute if possible. The number of people to go during the day, but still you manage to be present amongst us. I'm sure you will give us a holistic and multidisciplinary view. Thank you. I now request Mr. ರಾಜ್ಯದಲ್ಲಿ ಏಮ್ಸ್ ಮಾದರಿ ಆಸ್ಪತ್ರೆ ಹಾಗೂ ಆರೋಗ್ಯ ನಗರ ನಿರ್ಮಾಣಕ್ಕೆ ಸೂಕ್ತ ನೆರವು ನೀಡುವಂತೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿಗೆ ನಿನ್ನೆ ಭೇಟಿ ನೀಡಿದ್ದ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯದಲ್ಲಿ 4 ಅಪಘಾತ ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯಲು ಉದ್ದೇಶಿತ ಆರೋಗ್ಯ ನಗರದಲ್ಲಿ ಕ್ಯಾನ್ಸರ್, ಕಿಡ್ನಿ, ಹೃದಯ ಸಂಬಂಧಿ ಹಾಗೂ ಮತ್ತಿತರ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಅಗತ್ಯ ಸೌಕರ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ನೆರವು ಕಲ್ಪಿಸಬೇಕು ಎಂದು ಕೋರಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ನೀರಾವರಿ ಸೌಲಭ್ಯ ವಿಸ್ತರಣೆಗೆ ಕೇಂದ್ರದ ನೆರವಿಗಾಗಿ ಅವರು ಮನವಿ ಮಾಡಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸಹ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಹೊತ್ತಿನಲ್ಲಿ ಮಾತನಾಡಲಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಗೆ ಆಗಮಿಸಿದ ಪ್ರಧಾನಿ ಅವರನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತಿತರರು ಸ್ವಾಗತಿಸಿದರು. ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿಯ ಪದಾಧಿಕಾರಿಗಳು, ವಿವಿಧ ರಾಜ್ಯಗಳ ಉಸ್ತುವಾರಿಗಳು, ರಾಜ್ಯಾಧ್ಯಕ್ಷರು ಮತ್ತಿತರ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪಕ್ಷದ ಸಂಘಟನಾ ವಿಭಾಗದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಎದುರಾಗುತ್ತಿರುವ ವಿಧಾನಸಭಾ ಚುನಾವಣೆ ಹಾಗೂ ಕೃಷಿ ಸುಧಾರಣೆ ಕಾನೂನುಗಳ ವಿರುದ್ಧ ರೈತರು ನಡೆಸುತ್ತಿರುವ ಹೋರಾಟ ಹಿನ್ನೆಲೆಯಲ್ಲಿ ಇಂದಿನ ಸಭೆ ಮಹತ್ವ ಪಡೆದುಕೊಂಡಿದೆ. तो नई दिल्ली में भाजपा पदाधिकारियों की बैठक हो रही है आज. बहुत ही महत्वपूर्ण इस बैठक को माना जा रहा है. कह सकते हैं कि एक तरह का महामंथन यहां पर भाजपा की ओर से हो रहा है और कुछ देर में प्रधानमंत्री नरेंद्र मोदी भी इसमें शिरकत करेंगे. जिस तरह से हमारे संवाददाता ने बताया कि ये बैठक ऐसे वक्त में हो रही है जब अगले कुछ महीनों में देश के कुछ राज्यों में विधानसभा चुनाव होने हैं. ऐसे में एक महामंथन यहां पर भाजपा के पदाधिकारी ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ ಅಸ್ಸಾಂನ ದೇಮ್ಚಿಯ ಸೀಲಾಪತಾರ್ ಬಳಿ ಪ್ರಮುಖ ತೈಲ ಮತ್ತು ಅನಿಲ ವಲಯದ ಯೋಜನೆಗಳನ್ನು ದೇಶಕ್ಕೆ ಸಮರ್ಪಿಸಲಿದ್ದಾರೆ. ಅಸ್ಸಾಂನಲ್ಲಿ ಹೊಸ ಇಂಜಿನಿಯರಿಂಗ್ ಕಾಲೇಜುಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಪ್ರಧಾನಿ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ
ಮೆಟ್ರೋ ಸೇರಿ ಪ್ರಮುಖ ರೈಲ್ವೆ ಯೋಜನೆಗಳನ್ನು ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ದೇಶೀಯ ಕರಕುಶಲ ಮತ್ತು ಕುಶಲಕರ್ಮಿಗಳ 26ನೇ ಹುನಾರ್ ಹಾತ್ ಮೇಳವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿಂದು ಉದ್ಘಾಟಿಸಲಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಮನಸುಖ್ ಮಾಂಡವಿಯಾ ಮತ್ತಿತರ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ. 21 फरवरी को नई दिल्ली के जवाहरलाल नेहरू स्टेडियम में रक्षा मंत्री राजनाथ सिंह उद्घाटन करेंगे. 20 फरवरी से 1 मार्च 2021 तक चलने वाले इस हुनर हाट का जायजा लेने आए केंद्रीय अल्पसंख्यक मामलों के मंत्री मुख्तार अब्बास नकवी ने कहा कि देश की विविधता में एकता के दर्शन कराता ये हुनर हाट वोकल फॉर लोकल को बढ़ावा देने का सशक्त माध्यम है. वोकल फॉर लोकल का 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 600ಕ್ಕೂ ಹೆಚ್ಚು ಕರಕುಶಲ ಮತ್ತು ಕುಶಲಕರ್ಮಿಗಳು ಈ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಕ್ವಿ ತಿಳಿಸಿದ್ದಾರೆ. उसको मौका मिलता है, मार्केट मिलता है. क्राफ्ट, क्यूजिन और कल्चर के समागम के प्रतिरूप इस हुनर हाट में अपनी स्टॉल लगा रहे कलाकारों के अनुसार ये मेला उनके उत्पादों के व्यापार और कारोबार के ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ಒಡಿಶಾ, ಪಾಂಡಿಚೇರಿ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳ ಕರಕುಶಲ ವೈವಿಧ್ಯತೆಯು ಈ ಮೇಳದಲ್ಲಿ ಅನಾವರಣಗೊಳ್ಳಲಿದೆ. आत्मनिर्भर भारत की संकल्पना को मजबूत. ಇಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಶಿಕ್ಷಣ ಮತ್ತು ಸಮಾಜದಲ್ಲಿ ಬಹುಭಾಷಾ ಸಿದ್ಧಾಂತವನ್ನು ಬೆಳೆಸುವುದು ಈ ವರ್ಷದ ಘೋಷವಾಕ್ಯವಾಗಿದೆ. ಭಾಷೆ ನಾಗರಿಕತೆಯ ಸಂಕೇತವಾಗಿದ್ದು ಸಂವಹನಕ್ಕೆ ಅತ್ಯಂತ ಪ್ರಬಲ ಮಾಧ್ಯಮವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಾತೃಭಾಷೆಗೆ ವಿಶೇಷ ಸ್ಥಾನವಿದೆ. ಈ ಸಂಬಂಧ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲೆಗಳ ಕೇಂದ್ರ IGNCA ಸಹಯೋಗದಲ್ಲಿ 4 ದಿನಗಳ ವಿಶೇಷ ವರ್ಚುವಲ್ ಕಾರ್ಯಾಗಾರ ಆಯೋಜಿಸಿದೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ವಿವಿಧ ಭಾಷೆಗಳಲ್ಲಿ ಟ್ವೀಟ್ ಮಾಡಿ ಭಾಷಾ ಪ್ರೇಮವನ್ನು ಮೆರೆದಿದ್ದಾರೆ. ಭಾಷಾ ವೈವಿಧ್ಯ ನಮ್ಮ ನಾಗರಿಕತೆಯ ಆಧಾರ ಸ್ತಂಭಗಳಲ್ಲಿ ಒಂದಾಗಿದ್ದು, ಮಾತೃಭಾಷೆ ಕೇವಲ ಸಂವಹನ ಮಾಧ್ಯಮವಾಗಿರದೆ ನಮ್ಮನ್ನು ನಮ್ಮ ಸಂಪ್ರದಾಯ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪರಿಚಯದೊಂದಿಗೆ ಬೆಸೆಯುತ್ತದೆ. ನಾವು ಮಾತೃಭಾಷೆಯನ್ನು ಪ್ರಾಥಮಿಕ ಶಿಕ್ಷಣದಿಂದ ಆಡಳಿತದವರೆಗೆ ಎಲ್ಲ ಸ್ತರಗಳಲ್ಲಿ ಬಳಸಲು ಉತ್ತೇಜಿಸಬೇಕು. ನಾವು ನಮ್ಮ ಸೃಜನಶೀಲ ಕಲ್ಪನೆ ಮತ್ತು ಚಿಂತನೆಗಳನ್ನು ನಮ್ಮ ಸ್ವಂತ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸಲು ನಾವು ಪ್ರೋತ್ಸಾಹಿಸಬೇಕು ಎಂದು ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಚೀನಾದ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿ ನಿನ್ನೆ 10ನೇ ಸುತ್ತಿನ ಭಾರತ ಚೀನಾ ಕಮಾಂಡರ್ ಮಟ್ಟದ ಮಾತುಕತೆ ನಡೆಯಿತು. ಸೇನಾ ಪಡೆಗಳ ಹಿಂತೆಗೆತ ಮತ್ತಿತರ ವಿಚಾರಗಳ ಕುರಿತು ಭಾರತೀಯ ಭೂಸೇನೆ ಮತ್ತು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ನಡುವೆ ಮಾತುಕತೆ ನಡೆಯಿತು. ಸೇನಾಪಡೆ ಹಾಗೂ ITBTಯ ಉನ್ನತಾಧಿಕಾರಿಗಳು ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಪೂರ್ವ ಲಡಾಖ್ನ ವಲಯದ ಗೋಗ್ರಾ ಮತ್ತಿತರ ಕಡೆಗಳಲ್ಲಿ ಸೇನೆಯನ್ನು ಮತ್ತಷ್ಟು ಹಿಂಪಡೆಯುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದು ರಕ್ಷಣಾ ಪಡೆಯ ಮೂಲಗಳು ತಿಳಿಸಿವೆ. ಪ್ಯಾಂಗಾಂಗ್ ಉತ್ತರ ಮತ್ತು ದಕ್ಷಿಣ ಪ್ರದೇಶಗಳಿಂದ ಮೊದಲ ಹಂತದ ಸೇನೆ ಹಿಂಪಡೆಯುವ ಕಾರ್ಯ ಸುಗಮವಾಗಿ ನಡೆದಿದೆ. ಲೆಫ್ಟಿನೆಂಟ್ ಜನರಲ್ YK ಜೋಶಿ ಇತ್ತೀಚೆಗೆ ಈ ಕುರಿತು ಮಾಹಿತಿ ನೀಡಿ ಶಾಂತಿ ಸ್ಥಾಪಿಸುವ ಕುರಿತಂತೆ ಕಮಾಂಡರ್ ಮಟ್ಟದ ಮಾತುಕತೆ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ನಿನ್ನೆ ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯ ಆಶ್ರಯದಲ್ಲಿ ರೈತರೊಂದಿಗೆ 1 ದಿನ ಕಾರ್ಯಕ್ರಮ ನಡೆಯಿತು. ಕೃಷಿ ಸಚಿವ BC ಪಾಟೀಲ್ ಇದೇ ವೇಳೆ ಇಲ್ಲಿನ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಭವನ ಸಮೀಪ ನಿರ್ಮಿಸಿದ್ದ ನೂತನ ರೈತ ಸಂಪರ್ಕ ಕೇಂದ್ರವನ್ನು ಉದ್ಘಾಟಿಸಿದರು. ದನ್ನೂರಕೆ ಗ್ರಾಮದಿಂದ ಕ್ಷೇತ್ರ ಭೇಟಿ ಆರಂಭಿಸಿದ ಸಚಿವರು ಈ ಗ್ರಾಮದ ವ್ಯಾಪ್ತಿಯ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಕಬ್ಬಿನ ಬೆಳೆ ಮಾದರಿಯ ನಾಟಿ, ಹನಿ ನೀರಾವರಿ ಘಟಕ ಅಳವಡಿಕೆ, ರಸಗೊಬ್ಬರ ಸಿಂಪರಣೆ, ಗೋಧಿ ಬೆಳೆಯಲ್ಲಿ ಕಂಬೈಂಡರ್ ಹಾರ್ವೆಸ್ಟರ್ ಮೂಲಕ ರಾಶಿ ಮಾಡುವ, ಕಬ್ಬಿನ ಬೆಳೆಗೆ ಜಿಪ್ಸಮ್ ಮತ್ತು ಸಾವಯವ ಗೊಬ್ಬರ ಹಾಕುವುದರ ಜೊತೆಗೆ ಮಣ್ಣು ಏರಿಸುವ ಚಟುವಟಿಕೆಗಳ ಕ್ಷೇತ್ರ ಕಾರ್ಯದಲ್ಲಿ ಸಚಿವರು ಖುದ್ದು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಚಿವ ಪ್ರಭು ಚವ್ಹಾಣ್, ಸಂಸದ ಭಗವಂತ್ ಖೂಬಾ, ಸ್ಥಳೀಯ ಶಾಸಕರು, ಕೃಷಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ರೈತರು ಭಾಗವಹಿಸಿದ್ದರು. ಇದರಿಂದ ಇದು ಕೃಷಿ ಯಂತ್ರೋಪಕರಣಗಳಿಗೆ ಹೆಚ್ಚಿಗೆ ಸಬ್ಸಿಡಿ ಕೊಟ್ಟು ಉತ್ತೇಜನ ಮಾಡಬೇಕಂತೇಳಿ. ಎಲ್ಲರಿಗೂ ನನ್ನ ನಮಸ್ಕಾರ. ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದರಲ್ಲೂ ಮುಖ್ಯವಾಗಿ ಈ ಮಂಠಾಳ ಗ್ರಾಮದಲ್ಲಿ ಇವತ್ತು ಮಾಡ್ತಾ ಇದ್ವಿ. 6 ಎಕರೆ ಹೆಣ್ಮಗಳು 6 ಎಕರೆ ಭೂಮಿಯನ್ನು ಬಳಿಕ ಸಚಿವ BC ಪಾಟೀಲ್ ಸಾವಯವ ಹಾಗೂ ವೈಜ್ಞಾನಿಕ ಮಾದರಿಯ ಸಮಗ್ರ ಕೃಷಿ ಪದ್ಧತಿಯನ್ನು ರೈತರು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡರೆ
ಉತ್ತಮ ಆದಾಯ ಗಳಿಸಬಹುದು ಎಂದು ಪ್ರಗತಿಪರ ರೈತ ಮಹಿಳೆಯ ಉದಾಹರಣೆ ನೀಡುವ ಮೂಲಕ ರೈತರಿಗೆ ಸಲಹೆ ನೀಡಿದರು. ತರಕಾರಿ ಹಣ್ಣುಗಳು ಎಲ್ಲ ಬೆಳೆದಿದ್ದು ಬಹಳ ಖುಷಿ ಆಯ್ತು. ಆ ಭೂಮಿ ಒಳಗೆ ಹೋಗ್ತಾರೆ ಗೊಬ್ಬರದ ಮೇಲೆ ಕಾಲಿಟ್ಟಂಗೆ ಆಗ್ತಾ ಇತ್ತು. ಯಾಕೆಂದ್ರೆ ಆ ಹೆಣ್ಮಕ್ಳು ಯಾವುದೂ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರ್ಲಿಲ್ಲ, ಎಲ್ಲ ಸಾವಯವ ಕೃಷಿಯನ್ನ ಅವರು ಬೆಳೆಸ್ಕೊಂಡಿದ್ರು. ಆಮೇಲೆ ಹೆಣ್ಮಗಳು ಚೆನ್ನಾಗಿ ಕೈ ತುಂಬಾ ಬಂಗಾರ ಹಾಕೊಂಡಿದ್ರು. ನಾನು ಬೇಕು ಅಂತ ಕೇಳಿದೆ, ಏನಮ್ಮ ಬಹಳ ದೊಡ್ಡ ಶ್ರೀಮಂತ ನೀನು, ಇಷ್ಟು ಬಂಗಾರ ಹಾಕೊಂಡಿದ್ಯಾ, ಎಲ್ಲಿಂದ ಬಂತು? ಏನ್ ಹೇಳ್ಬೋದು ಆ ಹೆಣ್ಮಗಳು? ಆ ಹೆಣ್ಮಗಳು ಎಷ್ಟು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳಿದ್ರು ಅಂತ ಹೇಳಿದ್ರೆ, 35 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಉಳುಮೆ ಮಾಡಿದ್ದೀನಿ ಸ್ವಾಮಿ, ಈ ಭೂಮಿಗೆ ಬೆವರನ್ನ ಸುರಿಸಿದ್ದೇವೆ, ಈ ಭೂಮಿ ತಾಯಿ ಕೊಟ್ಟಿದ್ದಾಳೆ ಬಂಗಾರ. ನಾನು ದಯಾನಂದ್ ಪಾಟೀಲ್, ಪ್ರಗತಿಪರ ರೈತ ದಯಾನಂದ್ ಪಾಟೀಲ್ ಸಚಿವರು ಕಬ್ಬಿಗೆ ಬೆಂಬಲ ನೀಡುವುದು ಸೇರಿದಂತೆ ಮತ್ತಿತರ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ದು, ಇನ್ನುಳಿದ ಸಮಸ್ಯೆಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಎಂದರು. ಬಗೆಹರಿದ್ರು, ಇನ್ನು ಕೆಲವೊಂದು ಕ್ಯಾಬಿನೆಟ್ದಾಗ ಇಟ್ಕೊತಾ ಅಂದರು. ಅದಕ್ಕೆ ಬಂದಿದ್ದು ಭಾಳ ಖುಷಿ ಅನ್ನಿಸ್ತದೆ. ಸಣ್ಣ ರೈತನ ತೋಟಕ್ಕೆ ಬಂದಿದ್ದಂತೂ ಅತಿ ಖುಷಿ. ಮಂತ್ರಿಗಳು ಫೀಲ್ಡಿಗೆ ಬಂದರೆ ಸ್ವಲ್ಪ ಅನುಕೂಲ ಆಯ್ತು ಅಂತ ಅನಿಸಿಕೆ ನಮ್ಗೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕಾ ವಿದ್ಯಾಲಯದ ಆಶ್ರಯದಲ್ಲಿ ನಿನ್ನೆ ನಡೆದ ಗೋಡಂಬಿ ಬೆಳೆಯ ತಾಂತ್ರಿಕ ತರಬೇತಿ ಕಾರ್ಯಕ್ರಮವನ್ನು ರೇಷ್ಮೆ ಮತ್ತು ತೋಟಗಾರಿಕಾ ಸಚಿವ ಆರ್ ಶಂಕರ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಹೊಗಳಗೆರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ, ಕೋಲಾರ ಜಿಲ್ಲೆ ತೋಟಗಾರಿಕಾ ಉಪನಿರ್ದೇಶಕಿ ಡಾಕ್ಟರ್ ಗಾಯತ್ರಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಗೋಡಂಬಿ ಪ್ರದರ್ಶನ ಹಾಗೂ ರೈತರೊಬ್ಬರ ಜಮೀನಿಗೆ ತೆರಳಿ ಸೀಬೆಹಣ್ಣು ಬೆಳೆ, ಕೃಷಿ ಹೊಂಡ ವೀಕ್ಷಿಸಿದರು. ಬಳಿಕ ಸಚಿವ ಆರ್ ಶಂಕರ್ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುವ ಪ್ರಧಾನಿ ಮೋದಿ ಹಾಗೂ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಗೋಡಂಬಿ ಬೆಳೆ ಈ ಭಾಗದ ರೈತರ ಬದುಕಿಗೆ ಆಸರೆಯಾಗಿದೆ. ಪ್ರಗತಿಪರ ರೈತರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಅದರ ಜೊತೆಗೆ ಆ ರೈತರ ಮಾದರಿಯನ್ನು ಮೂಲಕ ಹೆಚ್ಚಿನ ಲಾಭ ಗಳಿಸಬೇಕು ಎಂದು ಸಲಹೆ ನೀಡಿದರು. ರೈತರ ಒಂದು ಆದಾಯ ದುಪ್ಪಟ್ಟು ಆಗ್ಬೇಕು ಅಂತಕ್ಕಂಥದ್ದು ಏನಿದೆ, ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ ಪ್ರಾಮಾಣಿಕವಾಗಿ ಅಂತಕ್ಕಂಥ ಮಾತನ್ನ ಹೇಳಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಸರ್ಕಾರಿ ಶಾಲೆಗೆ ನಿನ್ನೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಕಣ್ವ ಡಯಾಗ್ನೋಸ್ಟಿಕ್ಸ್ನ ಮುಖ್ಯಸ್ಥ ಡಾಕ್ಟರ್ ವೆಂಕಟಪ್ಪ ಅವರು ಹೊಂಗನೂರು ಗ್ರಾಮದ ಸರ್ಕಾರಿ ಶಾಲೆ ಅಭಿವೃದ್ಧಿಪಡಿಸಲು ಮುಂದೆ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಸಚಿವರು ಶಾಲೆಗೆ ಭೇಟಿ ನೀಡಿದರು. ಸಿಬ್ಬಂದಿಯಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಇಲ್ಲೂ ಸೇರ್ತಾರೆ, ಚನ್ನಪಟ್ಟಣ ಹೈಸ್ಕೂಲ್ ಹೋಗಿದ್ದಾರೆ ಸರ್. ಒಂದು ಶಾಲೆಗಳ ಬಳಿಕ ಸುರೇಶ್ ಕುಮಾರ್ ತಾವು ಓದಿದ ಹೊಂಗನೂರಿನ ಶಾಲೆಯ ಋಣ ತೋರಿಸುವ ಅಪೇಕ್ಷೆಯಿಂದ ಅತ್ಯಾಧುನಿಕ ಶಾಲೆ ನಿರ್ಮಾಣ ಮಾಡುವ ಹಂಬಲದಿಂದ ವೆಂಕಟಪ್ಪನವರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಈ ಸಂಬಂಧ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದರು. ನನಗೆ ಅವಕಾಶ ಕೊಡಿ, ನಾನು ಈ ಶಾಲೆನ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೋಸ್ಕರ ಒಂದು ಉತ್ತಮ ಶಾಲೆನ ನಾವು ನಿರ್ಮಾಣ ಮಾಡಬೇಕು. ಇದೊಂದು ರೀತಿ ನಾನು ಋಣ ತೀರಿಸೋ ಒಂದು ರೀತಿ ಅಂತ ಅವರು ಮುಂದೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಈ ಶಾಲೆಗೆ ಬಂದು ಈ ಶಾಲೆಯಲ್ಲಿ ಏನು ಅಗತ್ಯ ಇದೆ ಅದನ್ನು ಪಟ್ಟಿ ಮಾಡಿ ಅಂತ ಈಗಾಗಲೇ DDPಗಳು ಅವರೊಂದು ಪಟ್ಟಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಖುದ್ದಾಗಿ ಡಾಕ್ಟರ್ ವೆಂಕಟಪ್ಪನವರು ಕೂಡ ಮಾತಾಡಿದ್ದಾರೆ. ಮತ್ತು ಇದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಸರ್ಕಾರಕ್ಕೆ ಮತ್ತು ಡಾಕ್ಟರ್ ವೆಂಕಟಪ್ಪನವ್ರಿಗೆ ಒಂದು ಒಪ್ಪಂದ ಆಗಬೇಕಿದು. ಅವರು ಕೊಟ್ಟಾಗ ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಅದನ್ನು ಮುಂದಿನ ದಿನಗಳು ಮಾಡ್ತೀವಿ. ಸೊ ಡಾಕ್ಟರ್ ವೆಂಕಟಪ್ಪನವರ ಒಂದು ಅಪೇಕ್ಷೆ ಏನಿದೆ ಆ ಮೇರೆಗೆ ಇವತ್ತು ಇಲ್ಲಿ ಶಾಲೆಗೆ ಬಂದು ಈ ಶಾಲೆಯ ಅಗತ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ವೆಂಕಟಪ್ಪ, ನಾನು ಓದಿದ ಶಾಲೆ ಇದು. ಮಕ್ಕಳು LKGಯಿಂದ PUCವರೆಗೆ ಓದಲು ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಇದನ್ನು ಮಾದರಿ ಶಾಲೆ ಮಾಡುವುದು ನಮ್ಮ ಉದ್ದೇಶ ಎಂದು ತಿಳಿಸಿದರು. ಹೊಂಗನೂರು ಗ್ರಾಮ ಸುತ್ತಮುತ್ತ ಒಂದು 10 ಕ್ಲಸ್ಟರ್ ವಿಲೇಜಸ್ ಇದೆ. ಇದು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಬೆಳೆಸೋಣ ಅಂಥೇಳಿ ಒಂದು ಉದ್ದೇಶದಿಂದ
ಈ ಶಾಲೆನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡೋಣ. ಫ್ರಮ್ LKG ಟು PUC ವರೆಗೆ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಒಂದು ಮನಸ್ಸಿಂದ ಅದನ್ನು ಮಾನ್ಯ ಶಿಕ್ಷಣ ಮಂತ್ರಿಗಳಲ್ಲಿ ಮಾನ್ಯತೆ ಅಪೀಲ್ ಮಾಡ್ಕೊಂಡಿದ್ದೀನಿ. ಅವರು ಇದಕ್ಕೆಲ್ಲ ಒಂದು ಒಪ್ಪಿಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ಒಂದು 3-4 ವರ್ಷದಲ್ಲಿ ಇದೊಂದು ಒಳ್ಳೆ ಕ್ಯಾಂಪಸ್ ಆಗಿ ಬದಲಾವಣೆ ಮಾಡಿ. ಸಾಲಿನ ವೃತ್ತಿಪರ ಕೋರ್ಸ್ಗಳ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಬರುವ ಜುಲೈ 7 ಮತ್ತು 8ರಂದು ಪರೀಕ್ಷೆ ನಡೆಯಲಿದೆ ಎಂದು ಉನ್ನತ ಶಿಕ್ಷಣ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವಥ್ ನಾರಾಯಣ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕನ್ನಡ ಪರೀಕ್ಷೆಯನ್ನು ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳು ಬರೆಯಲಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶುವೈದ್ಯ, ಯೋಗ ಮತ್ತು ನ್ಯಾಚುರೋಪತಿ, B.Pharma, D.Pharma ಸೇರಿದಂತೆ ಇನ್ನಿತರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುವ ದ್ವಿತೀಯ PUC ಪರೀಕ್ಷೆ, CBSE 12ನೇ ತರಗತಿ ಪರೀಕ್ಷೆ ಹಾಗೂ ಇತರೆ ರಾಜ್ಯಗಳ CET ಪರೀಕ್ಷೆಗಳ ವೇಳಾಪಟ್ಟಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯದ CET ವೇಳಾಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಷ್ಯಾದಲ್ಲಿ ಮೊದಲ H5N8 ಜ್ವರದ ವೈರಾಣು ಮಾನವ ದೇಹದಲ್ಲಿ ಪತ್ತೆಯಾಗಿದ್ದು, ಈ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ವಿಶ್ವ ಆರೋಗ್ಯ ಸಂಘಟನೆಗೆ ರಷ್ಯಾ ಮನವಿ ಮಾಡಿದೆ. ರಷ್ಯಾದ ಆರೋಗ್ಯ ವ್ಯವಸ್ಥೆಯ ಕಣ್ಗಾವಲು ಸಂಸ್ಥೆಯಾದ ರೋಸ್ಟಾ ಟೈಬ್ನಾರ್ಜರ್ನ ಮುಖ್ಯಸ್ಥ ಅನ್ನಾ ಪೋವಾವಾ ಈ ವಿಷಯ ತಿಳಿಸಿದ್ದು, ಹೆಚ್ಚು ಸಾಂಕ್ರಾಮಿಕ ಒತ್ತನ್ನು ಹೊಂದಿರುವ ಈ ಸೋಂಕು ಸಾಮಾನ್ಯವಾಗಿ ಇದು ಪಕ್ಷಿಗಳಲ್ಲಿರುತ್ತದೆ. ಇದೇ ಮೊದಲ ಬಾರಿಗೆ ಮನುಷ್ಯರಲ್ಲಿ ಕಂಡುಬಂದಿದೆ. ದಕ್ಷಿಣ ರಷ್ಯಾದ ಕುಕ್ಕುಟ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುವ 7 ಮಂದಿಯಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ಈ ಭಾಗದಲ್ಲಿ ಪಕ್ಷಿ ಜ್ವರ ತೀವ್ರಗೊಂಡಿತ್ತು. ಆದರೆ ಸೋಂಕಿತ ಕಾರ್ಮಿಕರು ಯಾವುದೇ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗೆ ಒಳಗಾಗಲಿಲ್ಲ ಎಂದು ಅವರು ತಿಳಿಸಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 14,264 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,91,91,651ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,45,634 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡ 1.32ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,06,89,715 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ಪ್ರಮಾಣ ಶೇಕಡ 97.25ರಲ್ಲಿದೆ. ದೇಶದಲ್ಲಿ ಈವರೆಗೆ 1,56,302 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡ 1.42ರಷ್ಟಿದೆ. ದೇಶದಲ್ಲಿ ಕೋವಿಡ್ ಲಸಿಕೆ ಪಡೆದವರ ಸಂಖ್ಯೆ 1,10,85,173ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 386 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,47,246ಕ್ಕೆ ಏರಿಕೆಯಾಗಿದೆ. ನಿನ್ನೆ 291 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 9,29,058ಕ್ಕೆ ತಲುಪಿದೆ. ನಿನ್ನೆ 5 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,287ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,882 ಸಕ್ರಿಯ ಪ್ರಕರಣಗಳಿವೆ. 125 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 61,440 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,82,21,003 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 209 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,03,236ಕ್ಕೆ ಏರಿಕೆಯಾಗಿದೆ. ನಿನ್ನೆ 111 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,94,583ಕ್ಕೆ ಏರಿಕೆಯಾಗಿದೆ. ಸದ್ಯ 4,207 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 4 ಮಂದಿ ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,445 ಮಂದಿ ಸಾವನ್ನಪ್ಪಿದ್ದಾರೆ. ಬೀದರ್, ಕೊಪ್ಪಳ ಮತ್ತು ರಾಮನಗರದಲ್ಲಿ ಇಂದು ಯಾವುದೇ ಸೋಂಕು ಪ್ರಕರಣ ದಾಖಲಾಗಿಲ್ಲ. ಉಳಿದ ಜಿಲ್ಲೆಗಳ ವಿವರ ಹೀಗಿದೆ. ಆಟಿಕೆಗಳ ಮೂಲಕ ಮಕ್ಕಳ ಮನೋವಿಕಾಸ ಹಾಗೂ
ಅವರ ವ್ಯಕ್ತಿತ್ವ ವಿಕಸನಗೊಳಿಸಲು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಡೈಸ್ ಟಾಯ್ಸ್ ಕಂಪನಿ ಹೊಸ ಪ್ರಯತ್ನ ಮಾಡಿದೆ. ಹಲಗೆಯ ಮೇಲೆ ಆಟಿಕೆಗಳನ್ನಿಟ್ಟು ಆಡುವ ಆಟದ ಬೊಂಬೆಗಳನ್ನು ತಯಾರಿಸುವುದರಲ್ಲಿ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಫಲ್ಗುಣ ಅವರು ನಿಸ್ಸೀಮರು. ಮೊದಲಿಗೆ ಕಂಪ್ಯೂಟರ್ನಲ್ಲಿ ಆಟಿಕೆಗಳ ಮಾದರಿಗಳನ್ನು ವಿನ್ಯಾಸ ಮಾಡಿ ಅದೇ ರೀತಿಯ ಗುಣಮಟ್ಟದ ಹಾಗೂ ದೀರ್ಘಕಾಲ ಬಾಳುವ ಉತ್ತಮ ಗುಣಮಟ್ಟದ ಬೊಂಬೆಗಳನ್ನು ಅವರು ತಯಾರಿಸುತ್ತಾರೆ. ಈ ಗೇಮಲ್ಲಿ ವಿ ಹ್ಯಾವ್ ಇನ್ಕಾರ್ಪೊರೇಟೆಡ್ ಲಾಟ್ ಆಫ್ ಅವರ್ ರಿಸರ್ಚ್ ಮೆಟೀರಿಯಲ್. ಡಿಡಿ ನ್ಯೂಸ್ನೊಂದಿಗೆ ಫಲ್ಗುಣ. ವರ್ಲ್ಡ್ ಫೇಮಸ್ ಆಗಿದೆ. ಕಂಪನಿಯಲ್ಲಿ 2 ವರ್ಷಗಳಲ್ಲಿ ಅಪಾರ ಪ್ರಮಾಣದ ಆಟಿಕೆ ಬೊಂಬೆಗಳನ್ನು ತಯಾರು ಮಾಡಲಾಗಿದೆ. ನಾವು ತಯಾರಿಸಿರುವ ಯುದ್ಧಭೂಮಿ, ಸಿಂಧು ನದಿ ಕಣಿವೆಯ ನಾಗರಿಕತೆ, ಚಂದ್ರಗುಪ್ತ ಮೌರ್ಯನ ಇತಿಹಾಸ ತಿಳಿಸುವ ಆಟಗಳನ್ನು ಮಕ್ಕಳು ತುಂಬಾ ಇಷ್ಟಪಟ್ಟಿದ್ದಾರೆ. ಇದರಿಂದ ಸುಲಭವಾಗಿ ಇತಿಹಾಸ ತಿಳಿಯುವುದರ ಜೊತೆಗೆ ಅವರ ಮಾನಸಿಕ ವಿಕಾಸಕ್ಕೂ ಸಹಕಾರಿಯಾಗಲಿದೆ. ನಾವು ತಯಾರಿಸುವ ಆಟಿಕೆಗಳು ಭವಿಷ್ಯ ಇದಕ್ಕೆ ವಿಶ್ವದಾದ್ಯಂತ ಮಾನ್ಯತೆ ದೊರೆತಿದೆ ಎಂದರು. 2 years in the reason why we set up our company is because of Yuddhabhumi. Indian game of war, Indian war, history of India is written based on battlefields and wars. So adrinda snippets ella tagondu different kingdoms, different empires, history bits and pieces tagondu betrayal ante, winning, leadership, ಎಲ್ಲಾನು ಏನೇನಾಗುತ್ತೆ ವಾರಲ್ಲಿ. ಸೊ ಆಲ್ ಆಫ್ ದೋಸ್ ಸ್ಟ್ರಾಟಜೀಸ್ ಈ ಗೇಮಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಇಟ್ಸ್ ಅ ಬ್ಯೂಟಿಫುಲ್ ಗೇಮ್. ಅವರೊಂದು ಮನು ಗ್ರಾಫಿಕ್ಸ್ ಮುಖ್ಯಸ್ಥ ಗೋಪಾಲ್, ಫಲ್ಗುಣ ಅವರು ಕಂಟೆಂಟ್ ಆರ್ಟ್ ಕೆಲಸ ಮುಗಿಸಿ ನಮಗೆ ನೀಡುತ್ತಾರೆ. ನಾವು ಅದಕ್ಕೆ ಅಂತಿಮ ರೂಪ ಕೊಟ್ಟು ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆಟಿಕೆ ಬೊಂಬೆಗಳನ್ನು ತಯಾರಿಸಿಕೊಡುತ್ತೇವೆ ಎಂದರು. ಯಾವ ಮಟೀರಿಯಲ್ ಯೂಸ್ ಮಾಡಬೇಕು, ಕೋಟಿಂಗ್ ಹೆಂಗೆ ಮಾಡಬೇಕು, ನರ್ಲಿಂಗ್ ಯಾವ ಥರ ಇರಬೇಕು, ಆಮೇಲೆ ಪಂಚಿಂಗ್ ಆಗುತ್ತಾ, ಆಗದೋದ್ರೆ ಯಾವ ರೀತಿ ನಾವು ಡೈ ಮಾಡಿಬಿಟ್ಟು ಅದಕ್ಕೇನು ಡಿಸೈನ್ ಚೇಂಜ್ ಮಾಡೋಂಗಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಕೇಳ್ಕೊಂಡ್ಬಿಟ್ಟು ಅವ್ರಿಗೆ ಯಾವ ರೀತಿ ಬೇಕು ಅದಕ್ಕೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಜಯನಗರದ ಪಾರಂಪರಿಕ ಕಲೆ ಎಂದು ಗುರುತಿಸಿಕೊಂಡಿರುವ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಕುಸುರಿ ಕಲೆಗೆ ವಿಶೇಷವಾದ ಮಾನ್ಯತೆ ದೊರೆತ ಬೆನ್ನಲ್ಲೇ ಪ್ರಥಮ ಬಾರಿಗೆ ಕಿನ್ನಾಳ ಕಲೆಯು 15 ಮಂದಿ ಚಿತ್ರಗಾರರ ಕುಟುಂಬದವರು ದೆಹಲಿಯ ಪ್ರಗತಿ ಮೈದಾನದಲ್ಲಿ ನಡೆಯಲಿರುವ ಗೊಂಬೆ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಾನ್ಯತೆ ಹೊಂದಿರುವ ಕಿನ್ನಾಳ ಕಲೆಯನ್ನೇ ಬದುಕಾಗಿಸಿಕೊಂಡಿರುವ ಚಿತ್ರಗಾರ ಕುಟುಂಬದ ಮರದ ಗೊಂಬೆಗಳು ಮತ್ತು ಆಟಿಕೆಗಳು ಮತ್ತು ಅಪರೂಪದ ಕುಸರಿ ಕಲೆಯ ವಸ್ತುಗಳು ಮಾರಾಟಕ್ಕೆ ಕೇಂದ್ರ ಸರ್ಕಾರ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟಿದೆ. ಡಿಡಿ ನ್ಯೂಸ್ನೊಂದಿಗೆ ಬೊಂಬೆ ತಯಾರು ಮಾಡುವ ಭಾಗಮ್ಮ ಚಿತ್ರಗಾರ, ನಾನು 5 ವರ್ಷ ಒಳಗಾಗಿದ್ದಾಗಿಂದ ನನ್ನ ತಾಯಿ ಮತ್ತು ಅಜ್ಜಿ ತಯಾರು ಮಾಡುತ್ತಿದ್ದ ಬೊಂಬೆಗಳನ್ನು ನೋಡುತ್ತಾ ಬೆಳೆದು ಅವರಿಂದಲೇ ನನಗೆ ಈ ಕಲೆ ಸಿದ್ಧಿಸಿದೆ. ದೇವರ ಮೂರ್ತಿಗಳು, ಹಣ್ಣು ತರಕಾರಿ ಸೇರಿದಂತೆ ವಿವಿಧ ರೀತಿಯ ಮರದ ಬೊಂಬೆಗಳನ್ನು ತಯಾರು ಮಾಡುತ್ತೇವೆ. ನಾವು ತಯಾರಿಸಿದ ಗೊಂಬೆಗಳನ್ನು ಬೆಂಗಳೂರು ಹಾಗೂ ಮೈಸೂರಿಗೆ ಮಾರಾಟ ಮಾಡುತ್ತೇವೆ. ಸದ್ಯಕ್ಕೆ ನಮ್ಮ ಗೊಂಬೆಗಳಿಗೆ ಉತ್ತಮ ಬೇಡಿಕೆ ಇದ್ದು ಮಾರಾಟಕ್ಕೂ ಅನುಕೂಲವಿದೆ, ಯಾವುದೇ ತೊಂದರೆ ಇಲ್ಲ ಎಂದರು. ಕೊಡ್ತಾರ ಅದು ಮಾಡ್ತಾರೆ. ಡ್ರ್ಯಾಂಗ್ ಕೊಟ್ಟಿದ್ದು ಅವ್ರು ಡ್ರ್ಯಾಂಗ್ ಯಾವಾಗ ಕೊಡ್ತಾರ ಅದು ಮಾಡ್ಬಿಟ್ಟು ಬಸವಣ್ಣ ಮಾಡ್ತೀವಿ ನಾವು. ಬಸವಣ್ಣ ನಿಂತು ಬಸವಣ್ಣ, ಕುಂತಿದ್ದು ಬಸವಣ್ಣ, ಕುಂತ ಸಣ್ಣ ಚಿಕ್ಕ ಆಂಜನೇಯ, ಅಂಬಿಗಲ್ ಕೃಷ್ಣ, ಈ ಎಲ್ಲ ಗೊಂಬೆ ಮಾಡ್ತೀವ್ರಿ ನಾವು. ಅಷ್ಟು ಅವ್ರು ಯಾವ್ದ ಗೊಂಬೆ ಹಿಡಿದ್ರೆ ಅವ್ರು ಮಾಡ್ತಾವಲ್ಲ ಅವ್ ಚೆನ್ನಾಗಿ ಕಾಣ್ತಾವಲ್ಲ, ಇಲ್ಲೇರು ತಗೊಂಡ್ ಹೋಗ್ರಿ. ಚಿತ್ರಗಾರ ರೇಣುಕಪ್ಪ,
ಪ್ರಸ್ತುತ ನಮ್ಮ ಬೊಂಬೆಗಳಿಗೆ ಉತ್ತಮ ಬೇಡಿಕೆ ಇದೆ, ಆದರೆ ಬೇಡಿಕೆಗನುಗುಣವಾಗಿ ಪೂರೈಸಲು ಕೆಲಸಗಾರರ ಕೊರತೆ ಇದೆ ಎಂದು ತಿಳಿಸಿದರು. ಒಂದೊಂದು ದಿನ 2 ದಿನ ಒಣಗಿಸಿಟ್ಬಿಟ್ಟು ಆಮೇಲೆ ಏನು ಸ್ವಲ್ಪ ಹಸ್ತಾ ಆಮೇಲೆ ಫಿನಿಶಿಂಗ್ ಮಾಡ್ಕೊಳ್ತೀವಿ ನೈಸಾಗಿ. ಮೊದಲು ರಫ್ ಆಗಿ ಹಚ್ಕೊಂಡಿರ್ತೀವಿ, ಆಮೇಲೆ ನೈಸ್ ಮಾಡ್ಕೊಳ್ತೀವಿ. ಜಾಸ್ತಿ ಬೇಡಿಕೆ ಇದಾವೆ, ಜಾಸ್ತಿ ಎಲ್ಲದೂ ಕೇಳ್ತಾರೆ. ಜಾಸ್ತಿ ತಂಜಾವೂರ್ದು ಸೆಟ್ ಇದೆ, ಇದು ಜಾಸ್ತಿ ಕೇಳ್ತಾರೆ. ಮಾಡೋಕ್ಕಾಗಲ್ಲ 8 ಸೆಟ್ ಅದು ಮಾಡೋಕ್ಕಾಗಲ್ಲ, ನಾವೇ ಬಿಟ್ಟಿದ್ದೀವಿ. ಬೇರೆ ಬೇರೆ ಕೆಲಸನ ಕೇಳ್ತಾರೆ, ಜಾಸ್ತಿ ಬೇಡಿಕೆ ಇದೆ, ಮಾಡೋರು ಕಮ್ಮಿ ಇರ್ತಾರೆ, ಮಾಡೋರಿಲ್ಲ. ಮರದಿಂದ ಹಾನಿ ಮಾಡ್ತೀವ್ರಿ. ಕುಸುರಿ ಕಲಾವಿದ ಶೇಷಪ್ಪ, ನಾವು ತಯಾರಿಸಿದ ಗೊಂಬೆಗಳನ್ನು ಬೆಂಗಳೂರಿನ ಕಾವೇರಿ ಎಂಪೋರಿಯಂನಲ್ಲಿ ಮಾರಾಟ ಮಾಡುತ್ತೇವೆ. ಎಂಪೋರಿಯಂ ಮತ್ತು ನಮ್ಮ ಕುಟುಂಬದ ನಡುವೆ ಉತ್ತಮ ಬಾಂಧವ್ಯವಿದೆ. ಅವರ ಸಹಕಾರಕ್ಕೆ ನಾವು ಚಿರಋಣಿ ಎಂದು ತಿಳಿಸಿದರು. ಅವಕಾಶ ಕೊಟ್ಟಾರ. ಮೈಸೂರವರು, ಬೆಂಗಳೂರವರು, ಬೀದರ್ನವರು ಎಲ್ಲರೂ ಬರ್ತಾರ. ನಿಮ್ಮ ವಾರಿಗಾರು ಅದಾರ, ಎಲ್ಲರೂ ನಿಮ್ಮ ವಯಸ್ಸಿನವ್ರು ಅದಾರ. ನೀನು ಬರ್ಬೇಕು ಅವಶ್ಯವಾಗಿ, ಮತ್ತೆ ನೀನು ಇದು ಮಾಡಬೇಡ ಅಂತೇಳಿ ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು. ಖೇಲೋ ಇಂಡಿಯಾದಡಿ ಮುಂದಿನ ವರ್ಷ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟವನ್ನು ಕೇಂದ್ರ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಇಂದು ಘೋಷಣೆ ಮಾಡಲಿದ್ದಾರೆ. ಬೆಂಗಳೂರಿಗೆ ಭೇಟಿ ನೀಡಲಿರುವ ಅವರು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಕ್ರೀಡಾಕೂಟ ಘೋಷಣೆ ಮಾಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ದೇಶದಲ್ಲಿ ಕ್ರೀಡಾ ಚಟುವಟಿಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಖೇಲೋ ಇಂಡಿಯಾ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಇದರಲ್ಲಿ ವಿಶ್ವವಿದ್ಯಾನಿಲಯ ಹಂತದ ಕ್ರೀಡಾಕೂಟವೂ ಸಹ ಮಹತ್ವ ಪಡೆದುಕೊಂಡಿದೆ. ಇದಕ್ಕೂ ಮುನ್ನ ಕಿರಣ್ ರಿಜಿಜು ಇಂದು ಸಂಜೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜೊತೆ ಚರ್ಚಿಸಲಿದ್ದಾರೆ. ಆಸ್ಟ್ರೇಲಿಯಾ ಮುಕ್ತ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಹಾಲಿ ಚಾಂಪಿಯನ್ ನೊವಾಕ್ ಜೋಕೋವಿಚ್ ಮತ್ತು ರಷ್ಯಾದ ಡೇನಿಯಲ್ ಮೆಡ್ವೆಡೇವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. 25 ವರ್ಷದ ಮೆಡ್ವೆಡೇವ್ ಅಂತಿಮ ಹಂತಕ್ಕೆ ಪ್ರವೇಶ ಪಡೆದಿದ್ದು, ಅಂತಿಮ ಹಣಾಹಣಿ ತೀವ್ರ ಕುತೂಹಲ ಕೆರಳಿಸಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 2 ಗಂಟೆಗೆ ಪಂದ್ಯ ಆರಂಭಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಬಜೆಟ್ ಅನುಷ್ಠಾನ, ಬೆಂಗಳೂರಿನ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ, ವಿವಿಧ ರಾಜ್ಯಗಳ ಪ್ರಮುಖ ಪದಾಧಿಕಾರಿಗಳು ಭಾಗಿ. ಸಾವಯವ ವೈಜ್ಞಾನಿಕ ಮಾದರಿಯ ಸಮಗ್ರ ಕೃಷಿಯಿಂದ ರೈತರ ಆದಾಯದಲ್ಲಿ ಹೆಚ್ಚಳ ಸಾಧ್ಯ, ಸಚಿವ ಬಿಸಿ ಪಾಟೀಲ್. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಪ್ರಶಸ್ತಿಗಾಗಿ ಹಾಲಿ ಚಾಂಪಿಯನ್ ನೊವಾಕ್ ಜೋಕೋವಿಚ್, ರಷ್ಯಾದ ಡೇನಿಯಲ್ ಮೆಡ್ವೆಡೇವ್ ಹಣಾಹಣಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.